ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೇಡಮ್ ಅವರೇ, ಯಾಕೆ ಕುಂತದೇ ಇದ್ದೀರಾ? ಏನಾಯ್ತು? ಸಿದ್ದು ಅವರೇ, ಸಿಂಚನ ಯಾಕೋ ತುಂಬಾ ಬೇಜಾರು ಮಾಡ್ಕೊಂಡಿರೋ ಹಾಗಿದೆ. ಅವಳು ಈ ಟೈಮಲ್ಲಿ ಅಷ್ಟೆಲ್ಲ ನೊಂದ್ಕೊಂಡಿರೋದು ಒಳ್ಳೇದಲ್ಲ. ಅಕ್ಕ ಯಾಕೆ ಬೇಜಾರು ಮಾಡ್ಕೊಂಡವಳು ಮೇಡಮ್ ಅವರೇ? ಅವಳು ಈ ಸಮಯದಾಗೆ ಇನ್ನೂ ಖುಷಿಯಾಗಿರ್ಬೇಕಲ್ವೇ? ಹೌದು ಸಿದ್ದು ಅವರೇ, ಆದರೆ ಅಪ್ಪ ಅಮ್ಮ ಮನೇಲಿದ್ದಾಗ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅನ್ನೋ ಪಾಪ ಪ್ರಜ್ಞೆ ಅವಳಿಗೆ ಕಾಡ್ತಿದ್ಯೋ ಏನೋ. ಈಗಲೂ ಅಪ್ಪ ಅಮ್ಮ ಮನೆಗೆ ಬಂದಿಲ್ವಲ್ಲ, ಅದರಿಂದ ಅವಳು ಬೇಜಾರಾಗಿದ್ದಾರೆ ಅಂತ ಅನ್ನಿಸ್ತಿದೆ. ಮೇಡಮ್ ಅವರೇ, ಇಷ್ಟಕ್ಕೂ ಅತ್ತೆ ಮಾವ ಯಾಕೆ ಮನೆಯಿಂದ ಈಚೆ ಬಂದರು? ಏನಾಯ್ತು? ಸಂತು ಅಣ್ಣ ಮತ್ತು ಹರೀಶ್ ಆಸ್ತಿ ಭಾಗ ಮಾಡಿದ ಹಾಗೆ ಅಪ್ಪ ಅಮ್ಮನೂ ಭಾಗ ಮಾಡಿ ದೂರ ದೂರ ಬದುಕೋ ಹಾಗೆ ಮಾಡಿಬಿಟ್ರು. ಈ ವಯಸ್ಸಲ್ಲಿ ಅವ್ರನ್ನ ಎಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ ನೋಡಿ. ನನಗೆ ಬುದ್ಧಿ ಬಂದಾಗಿಂದನೂ ನೋಡಿದ್ದೀನಿ ಸಿದ್ದು ಅವರೇ. ಎಷ್ಟೇ ಕಷ್ಟ ಬಂದ್ರೂ ಅಪ್ಪ ಅಮ್ಮ ಯಾವಾಗಲೂ ಜೊತೆಗೇ ಇದ್ರು. ಯಾವತ್ತೂ ದೂರ ಇದ್ದವರೇ ಅಲ್ಲ ಅವರು. ಆದರೆ ಇವರಿಬ್ಬರು ಸ್ವಾರ್ಥಕ್ಕೋಸ್ಕರ ಅವರನ್ನ ದೂರ ದೂರ ಮಾಡಿಬಿಟ್ರು. ಇಷ್ಟು ಸಾಲದು ಅಂತ ಹೆತ್ತವ್ರನ್ನೇ ಮನೆಯಿಂದ ಹೊರಗೆ ಹಾಕಿ ಅವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಗೃಹ ಪ್ರವೇಶ ಮಾಡಿಕೊಂಡು ಖುಷಿಯಾಗಿದ್ದಾನೆ ಆ ಸಂತು ಅಣ್ಣ. ಛೇ, ಇವ್ರು ನನ್ನ ಒಡ ಹುಟ್ಟಿದವರು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ಮೇಡಮ್ ಅವರೇ, ಈ ವಯಸ್ಸಲ್ಲಿ ಅತ್ತೆ ಮಾವ ಇಬ್ರು ಯಾಕೆ ಕಷ್ಟಪಡಬೇಕು? ಅವ್ರ ಪಾಲ್ಗೆ ನಾವಿದ್ದೀವಲ್ವಾ, ಅವ್ರನ್ನ ನಮ್ಮನೆಗೆ ಕರ್ಕೊಂಬಂದ್ಬಿಡುವೆ. ಅಯ್ಯೋ ಬೇಡ ಸಿದ್ದು ಅವರೇ, ಅಪ್ಪ ಅಮ್ಮ ಇಲ್ಲಿಗೆ ಬರೋಕ್ಕೆ ಯಾವತ್ತೂ ಒಪ್ಪಲ್ಲ. ಬೀಗರ ಮನೆಯಲ್ಲಿ ಉಳ್ಕೋಬೇಕು ಅಂದರೆ ಸಾಧ್ಯನೇ ಇಲ್ಲ ಅವ್ರಿಗೆ. ಇಲ್ಲಿಗೆ ಬರ್ತಿದ್ರೆ ಏನಂತೆ? ಬೇರೆ ಏನಾರ ಮಾಡೋಣ ಬಿಡಿ ಮೇಡಮ್ ಅವರೇ. ಇಲ್ಲ ಸಿದ್ದು ಅವರೇ, ನಮ್ಮ ಅಪ್ಪ ಅಮ್ಮನಿಗೆ ಸ್ವಾಭಿಮಾನ ಜಾಸ್ತಿ. ನಾವು ಏನೇ ಸಹಾಯ ಮಾಡಬೇಕು ಅಂತ ಹೊರಟ್ರು ಅವ್ರು ಬೇಡಾನೆ ಅಂತಾರೆ. ಅದು ಯಾಕೆ ಬೇಡ ಅಂತಾರೆ ಮೇಡಮ್ ಅವರೇ? ನಮ್ಮೇನು ಬೇರೆಯವ್ರೆ? ಮನೆಯವರೇ ಅಲ್ವೇ? ಹೊರಗ್ನವ್ರು ಮಾಡಿದ್ರೆ ಅದು ಸಹಾಯ ಅನಿಸ್ಕೊತದೆ, ಅದೇ ಮನೆಯವ್ರು ಮಾಡಿದ್ರೆ ಅದು ಜವಾಬ್ದಾರಿ ಅನಿಸ್ಕೊತದೆ. ನಾಳೆ ಬೆಳಿಗ್ಗೆನೆ ನಮ್ಮಿಬ್ರು ಹೋಗಿ ಅವ್ರతో ಮಾತಾಡಮ್ಮ. ನೀವೇನು ತಲೆಗೆಡಿಸ್ಕೊಬಿಡಿ, ಅವ್ರನ್ನ ನಾನು ಒಪ್ಪಿಸ್ತೀನಿ, ಸರಿಯೇ? ಥ್ಯಾಂಕ್ ಯು ಸಿದ್ದು ಅವರೇ. ಥ್ಯಾಂಕ್ಸ್ ಎಲ್ಲ ಯಾಕೆ ಮೇಡಮ್ ಅವರೇ? ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ನಾನು ಏನು ಮಾಡಿದ್ರು ಕಮ್ಮಿನೇ. ಆ ನಂಬಿಕೆ ಮುಂದೆ ಇದೆಲ್ಲ ಏನೂ ಇಲ್ಲ ಮೇಡಮ್ ಅವರೇ. ಅದರಲ್ಲೂ ಇಷ್ಟೆಲ್ಲ ಆದಮೇಲೂ ನೀವು ನನ್ನ ಜೊತೆ ಜೀವನ ಮಾಡೋದಕ್ಕೆ ವಾಪಸ್ ಬಂದಿರಿಯಲ್ಲ, ಅದು ತುಂಬ ದೊಡ್ಡದು ಮೇಡಮ್ ಅವರೇ. ಅವಾಗವಾಗ ನಾನು ಅದೃಷ್ಟ ಅಂತ ಅನ್ನಿಸ್ತದೆ. ಜಯಂತ್, ನಿನ್ನ ಹೆಂಡತಿ ಬೇಗ ಸಿಗಲಿ, ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ ಅಂತ ದೇವ್ರ ಪೂಜೆ ಮಾಡಿದ್ದೀನಿ. ಮಂಗಳಾರತಿ ತಗೊಳ. ಇಲ್ಲಿವರೆಗೂ ನಾನಿನ್ನು ಏನೂ ಕೇಳಿಲ್ಲ. ನಿನ್ನ ಅಸ್ತಿತ್ವದ ಬಗ್ಗೆನೇ ನನಗೆ ನಂಬಿಕೆ ಇಲ್ಲ. ಆದರೆ ನೀನು ನನ್ನ ಜಾನು ಎಲ್ಲಿದ್ದಾರೆ ಅಂತ ತೋರಿಸಿದ್ರೆ ಆಗ ನಿನ್ನ ನಂಬ್ತೀನಿ. ನನಗೆ ಗೊತ್ತು, ಆ ಗೂಬೆ ನಾನು ಯಾರು ಅಂತ ನಂಗೆ ಗೊತ್ತಾದರೆ ನನ್ನ ಜಾನ್ವರಿ ಎಲ್ಲಿದ್ದಾರೆ ಅಂತ ನಂಗೆ ಗೊತ್ತಾಗ್ಬಿಡತ್ತೆ. ಆ ಗೂಬೆ ಯಾರೋ ಅನ್ನೋದನ್ನು ನೀನು ನಂಗೆ ತೋರಿಸು ಸಾಕು, ಉಳಿದಿದ್ದು ಜಯಂತ ನೋಡ್ಕೊತಾನೆ. ಸರ್ ನಮಸ್ತೆ. ನಮಸ್ಕಾರ. ಲಿಸ್ಟೆಲ್ಲ ರೆಡಿ ಇದೆಯಾ? ಲಿಸ್ಟೆಲ್ಲ ರೆಡಿ ಇದೆ ಸರ್. ನೀವು ಹೇಳ್ದಾಗೆ ಆದಷ್ಟು ಇವತ್ತೇ ಎಲ್ಲರೂ ಮೀಟ್ ಮಾಡ್ಬೋದು. ಫ್ಯಾಂಟಾಸ್ಟಿಕ್. ಶಾಂತಮ್ಮ, ನಾವು ಹೋಗಿ ಬರ್ತೀವಿ. ಸರಿನಪ್ಪ, ಒಳ್ಳೇದಾಗಲಿ. ಮನೆ ಕಡೆ ಚೌಪನ ಬನ್ನಿ ಪ್ಲೀಸ್. ಅಪ್ಪ, ಇವ್ನ ಪರದಾಟ ನನಗಂತೂ ನೋಡೋಕ್ಕಾಗ್ತಿಲ್ಲ. ಇವ್ನು ನಿಜವಾಗ್ಲೂ ಬದಲಾಗಿದ್ರೆ ಅಷ್ಟೇ ಸಾಕಪ್ಪ ದೇವ್ರೆ. ಹರೀಶಾ, ಏನ ನಿನ್ನ ಕತೆ? ಯಾವಾಗಲೂ ಮುಖ ಊದ್ಕೊಂಡಿರ್ತೀಯಲ್ಲ, ಏನಾಯ್ತಾ? ಮುಖ ಊದಿಸ್ಕೊಂಡಿರೋದಲ್ಲ, ಮುಖ ಊದೋ ಥರ ಹೊಡೆದಿರೋರು. ಏನ ಹೊಡೆದ್ರಾ? ಯಾರು? ಭಾವನ ಅಕ್ಕ. ಭಾವನಾ ನಿನಗೆ ಹೊಡೆದ್ಲಾ? ಬರೀ ಹೊಡೆಯೋದ, ಪಟ 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 ಅಂತ ಅದಕ್ಕೆ ಹಾಕ್ಬಿಟ್ಲು. ಅವಳಿಗೆ ಹಂಗೆ ಧೈರ್ಯ ಬಂತ? ಹೆಂಗ ಹೊಡೆದ್ಲಾ? ಮೊದಲೇ ಬೇಜಾರಲ್ಲಿದ್ದೀನಿ, ಹೇಗೆ ಹೊಡೆದ್ಲು ಅಂತ ಬೇರೆ ಕೇಳ್ತಿಲ್ಲ ಬ್ರೋ.
ತೋರಿಸ್ಬೇಕಾ? ಏ ಬೇಡ ಬೇಡ, ಅವರು ಮನೆಗೆ ಬಂದಾಗಲೇ ಅವಳಿಗೆ ಬುದ್ಧಿ ಕಲಿಸ್ಬೇಕಾಗಿತ್ತು. ಹೇಗಾದರೂ ಮಾಡಿ ಅವ್ರ ಬಾಯಿ ಮುಚ್ಚಿಸ್ಬೇಕು ಕಣ. ಅಪ್ಪ ನೋಡಿದ್ರೆ ಆವಾಜ್ ಹಾಕ್ಬಿಟ್ಟು ಹೋಗ್ತಾರೆ, ಭಾವನ ಅಕ್ಕ ಹೊಡಿತಾಳೆ. ಅಲ್ಲ ನಾವೇನು ಬಿಟ್ಟು ಬಿದ್ದಿದ್ದೀವ? ಹಂಗೆ ಆಗಿದ್ದೀವಿ. ಯಾಕಂದ್ರೆ ನಾವು ಏನು ಮಾಡಿದ್ರೆ ಸುಮ್ಮನೆ ಕೂತಿದ್ದೀವಲ್ಲ, ನಮ್ಮ ಆಟ ಶುರು ಮಾಡಿದ್ರೆ ಗೊತ್ತಾಗತ್ತೆ ಅವ್ರಿಗೆ ಏನು ಅಂತ. ಹೌದು ಬ್ರೋ, ಮರ್ಯಾದೆನೇ ಇಲ್ಲಂಗೆ ಆಗ್ಬಿಟ್ಟಿದೆ ಜೀವನ. ಈಗ ಏನಪ್ಪ, ನಿನ್ನ ಹೆಂಡತಿ ಕಿರಿಕ್ ಮಾಡ್ತಾಳೆ ಅಂತ ತಾನೇ ನಿನ್ನ ಪ್ರಾಬ್ಲಮ್? ಬರೀ ಕಿರಿಕಲ್ಲ ಬ್ರೋ, ನರಕ ನರಕ. ಲವ್, ಈ ಹೆಣ್ಮಕ್ಳು ಅಂದರೆ ಹೀಗೆ ಕಣ. ಅವ್ರಿಗೆ ಈ ಗಂಡಂದ್ರು ಚೆನ್ನಾಗಿ ದುಡಿತಾ ಇರಬೇಕು, ಅವ್ರು ಕೇಳಿದಾಗೆಲ್ಲ ದುಡ್ಡು ಕೊಡಬೇಕು. ಆಗ ಗಿಣಿ ಮರಿ ಥರ ಇರ್ತಾರೆ, ಇಲ್ಲ ಅಂದರೆ ಗಿಡಗನ್ ಥರ ಆಡ್ತಾರೆ. ಅದಕ್ಕೆ ನಾವು ಚೆನ್ನಾಗಿ ದುಡ್ಡು ಮಾಡಬೇಕು, ಎಲ್ರಿಗಿಂತ ಟಾಪಲ್ಲಿ ಇರಬೇಕು. ಅದಕ್ಕೆ ಒಂದು ದಾರಿ ಹುಡುಕಬೇಕು, ಗೊತ್ತಾಯ್ತಾ? ವೆಂಕಿ, ಏನು ಯೋಚನೆ ಮಾಡ್ತಿದ್ಯಾ? ಅತ್ತೆ ಮಾವನ ಬಗ್ಗೆ ಯೋಚನೆ ಮಾಡೋದು ಏನೈತೆ? ಏನಾದ್ರೂ ಅವ್ರಿಗೆ ತೊಂದರೆ ಆಗ್ತಿದ್ಯಂತ ಏನಾದ್ರೂ ನಿನ್ನ ಹತ್ರ ಹೇಳಿದ್ರ? ಏನ್ ಯೋಚನೆ ಮಾಡಿದ್ಯಾ? ಅಲ್ಲ ವೆಂಕಿ, ಈಗ ಅತ್ತೆ ಮಾವಂಗೆ ಅಂತ ಬೇರೆ ಮನೆ ಮಾಡೋ ಅವಶ್ಯಕತೆ ಏನೈತೆ? ಅತ್ತೆ ಮಾವ ಇಲ್ಲೇ ನಮ್ಮ ಜೊತೆನೇ ಇರಲಿ, ನಾವು ಅವ್ರನ್ನ ಇನ್ನೂ ಚೆನ್ನಾಗಿ ನೋಡ್ಕೊಳಮ್ಮ. ನೀನ್ ಹೇಳೋದು ನಿಜನೇ. ಅತ್ತೆ ಮಾವ ಇಬ್ರು ಇಷ್ಟು ವರ್ಷ ಸ್ವಾಭಿಮಾನದಿಂದನೇ ಜೀವನ ಮಾಡೋರೆ. ಪಾಪ ಇಲ್ಲಿಗೆ ಬಂದಮೇಲೆ ನಮಗೆಲ್ಲಿ ಅವರಿಂದ ತೊಂದರೆ ಆಯ್ತದೋ ಅಂತ ಯೋಚನೆ ಮಾಡಿರ್ತಾರೆ. ವೆಂಕಿ, ಒಂದು ಕೆಲಸ ಮಾಡುವ, ನಾವು ದುಡ್ಡು ಕೂಡಿಕ್ಕಿದೀವಲ್ಲ, ಅದ್ರ ಜೊತೆಗೆ ನಾನು ಓಲೆ ಒಡವೆ ಎಲ್ಲ ಕೊಡ್ತೀನಿ. ಅದನ್ನೆಲ್ಲ ಅಡ ಇಟ್ಬಿಟ್ಟು ಅತ್ತೆ ಮಾವಂಗೆ ಇನ್ನೂ ಸ್ವಲ್ಪ ಜಾಸ್ತಿ ದುಡ್ಡು ಕೊಡಮ್ಮ. ಅವ್ರದ್ದು ಅಂತ ಒಂದು ಸೈಟ್ ಐತಲ್ಲ, ಅಲ್ಲೇ ಒಂದು ಪುಟಾಣಿ ಮನೆನಾದರೂ ಕಟ್ಟಿಸ್ಕೊಡಮ್ಮ. ಅತ್ತೆದು ಮಾವೊಂದು ಸೈಟ್ ಐತಲ್ಲ, ಅಲ್ಲಿ ಒಂದು ಪುಟಾಣಿದು ಮನೆ ಕಟ್ಸಮ್ಮ. ಲಕ್ಷ್ಮೀ